ಮೊದಲಿಗೆ ನಮ್ಮೆಲ್ಲರ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ, ಗುರುಮಾತಾ ಪತ್ರಿ ಮೇಡಮ್ ಅವರಿಗೆ, ಇಡೀ ಬ್ರಹ್ಮಾಂಡಕ್ಕೆ ನನ್ನ ಹೃದಯಪೂರ್ವಕವಾಗಿ ನಮನಗಳು. ಮತ್ತೆ ನನಗೆ ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿರುವಂತ PMC ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೂ, ನನ್ನ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸೊ ಇಲ್ಲಿ ಮನೆ ಮನೆ ಧ್ಯಾನ ಅಂತ ನಾನು ಅಂದ್ರೆ ನನ್ನ ಮುಖಾಂತರ ಆಸ್ಟ್ರಲ್ ಮಾಸ್ಟರ್ಸ್ ಮಾಡಿಸ್ತಾ ಇದ್ದಾರೆ. ಈ ತಿಂಗಳು 7ನೇ ತಿಂಗಳಾಗ್ತಾ ಇದೆ. ಈ 7ನೇ ತಿಂಗಳದು ನನ್ನ ಮನೆಯಲ್ಲಿ ಇದೆ, ದಯವಿಟ್ಟು ನಮ್ಮ ಮನೆಯಲ್ಲಿ ಇದೆ. ದಯವಿಟ್ಟು ಎಲ್ಲರೂ ಯಾರ್ಯಾರು ಪ್ರೇಕ್ಷಕರಿದ್ದಾರೋ ಎಲ್ಲರೂ ಬನ್ನಿ. ಅಂದ್ರೆ ಸೋಮವಾರ 6ನೇ ತಾರೀಕು ಬೆಳಗ್ಗೆ 10 ಶುರುವಾಗುತ್ತೆ. ಎಲ್ಲರೂ ಬಂದು ನಮ್ಮ ಒಂದು ಮಾಗಡಿಯನ್ನ ಎನರ್ಜೈಸ್ ಮಾಡ್ಬೇಕು, ಧ್ಯಾನ ಮಾಡಿ ಅಂತ ಒಂದು ವಿನಂತಿ. ಮತ್ತೆ ನಿಮ್ಮೆಲ್ಲರ ಒಂದು ಶಕ್ತಿಯಿಂದ ಮಾಗಡಿಯಲ್ಲಿ ಒಂದು ಪಿರಮಿಡ್ ನಿರ್ಮಾಣ ಆಗ್ಬೇಕು ಅನ್ನೋ ಒಂದು ಇಚ್ಛೆ. ಸೊ ಎಲ್ಲರೂ ಬರ್ಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ಮತ್ತೆ ಇವಾಗ ನನಗೆ ಕೊಟ್ಟಿರುವಂತ ಟಾಪಿಕ್ ಬರೋಣ. ಸಾಧ್ಯವಾದಷ್ಟು ಮೌನವನ್ನ ಅಳವಡಿಸಿಕೊಳ್ಳುವುದು ಅಂತ ಒಂದು ಟಾಪಿಕ್. ಅಂದ್ರೆ ನಮ್ಮ ಒಂದು PSSM ನ 18 ಸೂತ್ರಗಳು ಏನಿದೆ, ಆ 18 ಸೂತ್ರಗಳಲ್ಲಿ ಇದೊಂದು ಅದ್ಭುತವಾದ ಒಂದು ಸೂತ್ರ. ಅಂದ್ರೆ ಪಿರಮಿಡ್ ಮಾಸ್ಟರ್ ಆಗಿ ನಾವು ತಯಾರಾಗ್ಬೇಕು ಅಂದ್ರೆ ಇದನ್ನು ಮಸ್ಟ್ ಅಂಡ್ ಶುಡ್ ಎಲ್ಲಾರು ಮಾಡ್ಬೇಕಾಗಿರುವಂತ ಒಂದು, ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿರುವಂತ ಒಂದು ಕ್ಯಾರೆಕ್ಟರ್, ಗುಣ ಅಂತ ನಾವ್ ಹೇಳಿ. ನಮ್ಗೆಲ್ಲರಿಗೂ ಗೊತ್ತು ಧ್ಯಾನ ಅಂದ್ರೆ ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದುವೇ ಧ್ಯಾನ ಅಂತ ಹೇಳ್ತಾರೆ ಪತ್ರಿ ಸರ್. ಸೊ ನಮ್ಮ ಒಂದು PSSM ಅಡಿಪಾಯನೇ ಮೌನ. ಸೊ ಮೌನವನ್ನ ವಹಿಸ್ಲಿಲ್ಲ ಅಂದ್ರೆ ನಾವು ಮನಸ್ಸಿನಲ್ಲಿ ಶೂನ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರಲ್ಲ, ಮೌನ ಬಂಗಾರ, ಮಾತು ಬೆಳ್ಳಿ. ಸೊ ಬಂಗಾರಕ್ಕೆ ಹೋಲಿಸ್ತಾ ಇದ್ದಾರೆ ಮೌನವನ್ನ. ಸೊ ನಾವು ಮೌನಿಗಳಾಗಬೇಕಾಗಿದೆ ನಮ್ಮ ಜೀವನದಲ್ಲಿ. ಮತ್ತೆ ಇನ್ನೊಂದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪತ್ರಿ ಸರು 2013ನೇ ಇಸ್ವಿಯಲ್ಲಿ ವರ್ಷ ಪೂರ್ತಿ ಅವರು ಮೌನವನ್ನ ಆಚರಣೆ ಮಾಡಿದ್ರು. ಸೊ ಅವರ ಮೌನವನ್ನ ಆಚರಣೆ ಮಾಡಿದ್ರು ಅಂದ್ರೆ ಯಾವುದೋ ಒಂದು ರೀಸನ್ ಇಲ್ಲದೆ ಅವ್ರು ಮಾಡೋದಿಲ್ಲ ಅಲ್ವಾ. ಸೊ ಅವರು ಆ ಒಂದು ವರ್ಷ ಮೌನವನ್ನ ಆಚರಿಸಿದಕ್ಕೆ ಒಂದು PSSM ಇಷ್ಟು ಬೃಹದವಾಗಿ ಬೆಳೆದಿದೆ. ಯಾವುದೇ ಒಂದು ಪಿರಮಿಡ್ ಮಾಸ್ಟರ್ನ ಮುಟ್ಟಿದ್ರು ಅವರ ಸ್ಥಿತಿ ಹೇಗಿದ್ದಾರೆ ಅಂತಂದ್ರೆ, ಬೇರೆ ಒಂದು ಸಂಸ್ಥೆಯಲ್ಲಿ ಇದ್ದಾಗ ಅವ್ರು ಈ ಸ್ಥಿತಿಗೆ ಬರ್ಬೇಕು ಅಂದ್ರೆ ತುಂಬಾ ಲಾಂಗ್ ಪ್ರೊಸೆಸ್ ಆಗುತ್ತೆ. ಅದೇ ಪಿರಮಿಡ್ ಮಾಸ್ಟರ್ಸ್ ಆ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಪತ್ರಿ ಸರ್ ಒಂದು ಅಡಿಪಾಯ, ಮತ್ತೆ ಅವರ ಒಂದು ಶಕ್ತಿಯಿಂದ ನಾವೆಲ್ಲ ಇಷ್ಟ ಆಗಿದ್ದೇವೆ ಅಂತ ಹೇಳ್ತಾ ಮತ್ತೆ ಒಂದು ನಿಜವಾದ ಮೌನ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗಿದೆ. 2-3 ದಿನ ಇಲ್ಲಿ ಆಲ್ಮೋಸ್ಟ್ ಸಂಧ್ಯಾ ವೆಂಕಟೇಶ್ ಅವರು ಮೌನದ ಮಹತ್ವದ ಬಗ್ಗೆ ಹೇಳಿದ್ದಾರೆ. ನಿಮ್ಗೆ ಎಷ್ಟೊಂದ್ ಜನ ತಿಳ್ಕೊಂಡಿದ್ದೀರಾ. ಅಂದ್ರೆ ಎಷ್ಟು ತರ ಹೇಳಿದ್ದಾರೆ ಅಂದ್ರೆ ಅವರು ತಾಮಸಿಕ ಮೌನ, ರಾಜಸಿಕ ಮೌನ, ನಿರ್ಗುಣ ಮೌನ, ಸಾತ್ವಿಕ ಮೌನ, ಇವೆಲ್ಲವನ್ನ ಹೇಳಿದ್ದಾರೆ. ನನಗೆ ನಿಜವಾದ ಮೌನ ಅದೇ ಹೇಳದ್ನಲ್ಲ, 2013 ಪತ್ರಿ ಸರ್ 1 ವರ್ಷ ಪೂರ್ತಿ ಮೌನ ಇದ್ರು ಅಂತಂದ್ಬಿಟ್ಟು ನಾವೆಲ್ಲ ವಾರಕ್ಕೆ 1 ದಿನ ಮೌನವನ್ನ ಆಚರಣೆ ಮಾಡಿದ್ವಿ. ಸೊ ನಾವೆಲ್ಲ ವಾರಕ್ಕೆ 1 ದಿನ ಮೌನವನ್ನ ಆಚರಣೆ ಮಾಡಿದ್ವಿ. ನಾವು ಒಟ್ಟು ಕುಟುಂಬದಲ್ಲಿರೋದು. ಇದು ಸಾಧ್ಯನಾ ಅಂತ ನಾವು ಆಲೋಚನೆ ಕೂಡ ಮಾಡ್ಲೇ ಇಲ್ಲ. ಆಲೋಚನೆ ಮಾಡದೆ ನಾವು ಅದನ್ನ ಆಚರಣೆಯನ್ನ ಮಾಡಿದ್ವಿ. ಆಚರಣೆಯನ್ನ ಮಾಡಿದ್ದಕ್ಕೆ ನಮ್ಗೆ ಯಾವತ್ತೂ ಕಷ್ಟ ಅನ್ನಿಸ್ತಿಲ್ಲ. ಈವನ್ ಕೆಲಸದವ್ರಿಗೆ ಏನಾದ್ರು ಒಂದು ಕೆಲಸ, ನಮ್ಮ ಮನೆಯಲ್ಲಿ ಮಾಡುವ ಕೆಲಸದವ್ರಿಗೆ ಏನಾದ್ರು ಒಂದು ಕೆಲಸವನ್ನ ವಹಿಸ್ಬೇಕು, ಇಲ್ಲ ಅವ್ರಿಗೆ ಹೇಳ್ಬೇಕು, ನಿರ್ವಹಿಸ್ಬೇಕು ಅಂತಂದ್ರು ಕೂಡ ನಮ್ಗ ತೊಂದರೆ ಆಗ್ತಿರ್ಲಿಲ್ಲ, ಬರ್ದು ಹೇಳ್ತಾ ಇದ್ವಿ. ಸೊ ಅಲ್ಲಿ ನಮಗ್ ಬರ್ಡನ್ ಅನ್ನಿಸ್ಲೇ ಇಲ್ಲ. ಅಂದ್ರೆ ನಾವು ಇಷ್ಟವಾಗಿ ಏನ್ ಮಾಡಿದ್ರು ಅದು ಬರ್ಡನ್ ಆಗೋದಿಲ್ಲ ನಮ್ಗೆ. ಮತ್ತೆ ಮೌನದ ಬಗ್ಗೆ ಹೇಳ್ಬೇಕು ಅಂದ್ರೆ ಎಷ್ಟು ಸುಮಾರಿದೆ ವಿಷಯವನ್ನ ಹಂಚುತ್ತಾ ಹೋಗ್ಬೋದು. ಧ್ಯಾನ ಮತ್ತೆ ಮೌನ ಎರಡು ಸೈಮಲ್ಟೇನಿಯಸ್ ಆಗಿ ನಡೆಯುತ್ತೆ. ಇಲ್ಲಿ ನಾನ್ ಹೇಳದ್ನಲ್ಲ, ನಾವು 2013 ಧ್ಯಾನ ಮಾಡದ್ಮೇಲೆ ಕೆಲವರು ನಮ್ಮ ಒಂದು ಟೀಮ್ ಅಲ್ಲಿ
ಅವರು ನನ್ನ ಹತ್ರ ಹಂಚ್ಕೊಂಡಿದ್ದು ಏನು ಅಂತಂದ್ರೆ, ಈ ಮೌನ ಮಾಡೋದಕ್ಕಿಂತ ಮುಂಚೆ ಅವರಲ್ಲಿ ಯಾವ ಭಾವನೆ, ಯಾವ್ದ ಆಲೋಚನೆ ಮೂಡ್ತಾ ಇದೆ ಅನ್ನೋ ಅರಿವು ಕೂಡ ಅವ್ರಿಗೆ ಇರ್ತಿರ್ಲಿಲ್ಲ. ಸೊ ಯಾವಾಗ ಮೌನವನ್ನ ಆಚರಣೆ ಮಾಡಿದ್ರು, ಆ ಮೌನವನ್ನ ಆಚರಣೆ ಮಾಡಿದಾಗ ಅವರಲ್ಲಿ ಇಷ್ಟೊಂದು ಆಲೋಚನೆಗಳು, ಇಷ್ಟೊಂದು ಮತ್ತೆ ಭಾವಗಳು ಈಚೆ ಬರ್ತಾ ಇದೆ, ಭಾವನೆಗಳು ಈಚೆ ಬರ್ತಾ ಇದೆ. ಅಂದ್ರೆ ಇಲ್ಲಿ ಮೌನವನ್ನ ಆಚರಣೆ ಮಾಡಿದಾಗ ನಮ್ಮ ಒಂದು ಆತ್ಮದ ಸ್ಥಿತಿ ಎಲ್ಲಿದೆ, ನಾವು ಯಾವ ಗುಣದಲ್ಲಿದ್ದೀವಿ ಅಂದ್ರೆ ಆತ್ಮದ ಸ್ಥಿತಿಗಳು ಇದೆ ಅಲ್ವಾ, ಶಶೈವಾತ್ಮ, ಬಾಲ್ಯಾತ್ಮ, ಪ್ರೌಢಾತ್ಮ, ಯೌವನಾತ್ಮ. ಈ ಆತ್ಮಗಳೆಲ್ಲ ಅವರ ಗುಣಕ್ಕೆ ಅನುಗುಣವಾಗಿ ಅವರ ಆತ್ಮಗಳ ಸ್ಥಿತಿ ಗೊತ್ತಾಗುತ್ತೆ. ಈ 3 ಗುಣಗಳಲ್ಲಿ ಯಾವ ಗುಣದಲ್ಲಿ ನಾವಿದ್ದೀವಿ ಅಂತ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಮೌನ ಅತ್ಯಗತ್ಯ. ಯಾವಾಗ ನಾವ್ ಇದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಂಡ ಬರ್ತೀವೋ ಅಂದ್ರೆ ನಮ್ ಆಧ್ಯಾತ್ಮಿಕತೆ ಅಂದ್ರೇನೆ ಅಷ್ಟೇ ಅಲ್ವಾ, ನಮ್ಮನ್ನ ನಾವು ಸರಿಪಡಿಸ್ಕೊಂಡು ಆತ್ಮದ ಸ್ಥಿತಿಗೆ ತಗೊಂಡೋಗ್ಬೇಕು. ಮತ್ತೆ ಪೂರ್ಣಾತ್ಮ ಮತ್ತೆ ಮುಕ್ತಾತ್ಮ, ಈ ತರ ಆತ್ಮದ ಸ್ಥಿತಿ, ಉನ್ನತವಾದ ಸ್ಥಿತಿಗೆ ನಾವು ಹೋಗ್ಬೇಕಾಗತ್ತೆ. ಸರ್ವಾತ್ಮದ ಸ್ಥಿತಿವರೆಗೂ ನಾವು ಹೋಗ್ಬೇಕಾಗುತ್ತೆ. ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್, ನಮ್ಮಲ್ಲಿ ಪರಿವರ್ತನೆಯನ್ನು ತಗೊಂಡ್ ಬರೋದಕ್ಕೆ ಮೌನದ ಒಂದು ಪಾತ್ರ ಬೃಹದ್ದವಾಗಿದೆ. ನಾನು ಹೇಳದ್ನಲ್ಲ, ಈಗ ನಾನು 2013 ಅಲ್ಲಿ ನಾನು ವಾರಕ್ಕೊಂದಿನ ಮೌನವನ್ನ ಆಚರಣೆ ಮಾಡ್ತಾ ಇದ್ದಾಗ ಇಲ್ಲಿ ಮಾಗಡಿಯಲ್ಲಿ ಒಂದು ಮಾಸ್ಟರ್ ಇಲ್ಲ ಒಂದು ಏನಾದ್ರು ಹೇಳ್ಬೋದು, ಅವರು ಒಂದು ಸಾಧಕರು ಅಂತ ಹೇಳ್ಬೋದು, ಅವರು ಗಾಳಿಯಲ್ಲಿ ಹಿಂಗಂದು ಕಾಯಿನ್ ತೆಗೆದುಕೊಡ್ತಾ ಇದ್ರು. ಸೊ ಅವ್ರು ಬಂದಾಗ ನಾನ್ ಮೌನದಲ್ಲಿದ್ದೀನಿ ಅಂತ ನನ್ಗೆ ಬರವಣಿಗೆಯಲ್ಲಿ ಮಾಡಿ ಅವ್ರಿಗೆ ಹೇಳಿದೆ. ಅವಾಗ ನನ್ನ ಹತ್ರ ಹೇಳಿದ್ರು, ಮೌನ ಅಂದ್ರೆ ಹಿಂಗಲ್ಲಮ್ಮ ಮಾಡೋದು. ಮೌನ ಅಂತಂದ್ರೆ ಹೇಗೆ ಅಂದ್ರೆ ದಾರಿಯಲ್ಲಾಗ್ಲಿ ಮನೆಯಲ್ಲಾಗ್ಲಿ ಒಂದು ಮರದ ದಿಮ್ಮಿ ಬಿದ್ದಿದ್ರೆ ಅದಕ್ಕೆ ಯಾವುದೇ ಕದಲುವಿಕೆ ಇರೋದಿಲ್ಲ, ಯಾವುದೇ ಒಂದು ಭಾವನೆ ಇಲ್ಲದೆ ಹೇಗೆ ಮರದ ದಿಮ್ಮಿ ಬಿದ್ದಿರುತ್ತೋ ಆ ತರ ನಾವು ಮೌನವನ್ನ ಆಚರಣೆ ಮಾಡ್ಬೇಕು. ಅಂದ್ರೆ ಅವ್ರು ಹೇಳೋದು ನಿರಾಹಾರ, ಮತ್ತೆ ಯಾವುದೇ ಆಲೋಚನೆಗಳನ್ನ ಮೂಡಿಸ್ಕೊಳ್ದೆ, ಮತ್ತೆ ಯಾವುದೇ ಭಾವನೆಗಳಿಲ್ಲದೆ, ಮತ್ತೆ ನಮ್ಮ ಈ ದೇಹದ ಅರಿವು ಇಲ್ಲದೆ ಇರೋದು ನಿಜವಾದ ಮೌನ ಅಂತ ನಮ್ಗೆ ಅವಾಗ ಎಕ್ಸ್ಪ್ಲನೇಷನ್ ಮಾಡಿ ಹೇಳಿದ್ರು. ಅಂದ್ರೆ ನಾವು ರೆಡಿ ಆಗಿದ್ದಾಗ ಇಂಥ ಸತ್ಪುರುಷರು ನಮಗೆ ಕನೆಕ್ಟ್ ಆಗ್ತಾರೆ. ಸೊ ಈ ಮಾಸ್ಟ್ರೆ ಆ ಮಾಸ್ಟ್ರೆ ಅನ್ನೋದು ಬೇಕಿಲ್ಲ. ಅವರು ಆ ಮೌನದ ಆಚರಣೆ ಬಗ್ಗೆ ಹೇಳಿದ್ರು. ಅವರು ಅದೇ ಹೇಳ್ತಾ ಇದ್ರು. ಅವರು ಈ ವಿದ್ಯೆಗಳನ್ನೆಲ್ಲ ಹೇಗ್ ಕಲ್ತ್ರಿ ಸರ್ ಅಂದ್ರೆ, ಅವ್ರು ಬೇಸಿಕಲಿ ಪೊಲೀಸ್ ಆಫೀಸರ್. ಅವ್ರು ಹಿಮಾಲಯದಲ್ಲಿ ಅವ್ರ ಡ್ಯೂಟಿ ಅಂತೆ. ಹಿಮಾಲಯದಲ್ಲಿ ಗುಹೆಯಲ್ಲಿರೋರನ್ನ ಅವ್ರ ಅಂದ್ರೆ ಏನಂತಾರೆ, ಬಂದೂಕ್ ಇರುತ್ತಲ್ಲ ದೊಡ್ಡ ದೊಡ್ಡದಾಗಿ, ಆ ಬಂದೂಕನ್ನ ಇಟ್ಕೊಂಡು ಆ ಧ್ಯಾನ ಕೂತಿರೋ ಸನ್ಯಾಸಿಗಳನ್ನೆಲ್ಲ ಎಬ್ಸಿ ಇದನ್ನ ಕಲ್ತ್ಕೊಳ್ಳೋರು. ಅಂದ್ರೆ ನಾನೇನ್ ಹೇಳ್ದೆ, ಗಾಳಿಯಲ್ಲಿ ಕಾಯಿನ್ ತೆಗಿತಾ ಇದ್ರು. ಅದ್ ನಥಿಂಗ್ ಬಟ್ ಲೆವಿಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಆಲೋಚನಾ ಶಕ್ತಿಯಿಂದ ಬೇರೆ ಜಾಗದಿಂದ ಈ ಜಾಗಕ್ಕೆ ತರೋದು. ಅಂದ್ರೆ ನಮ್ಮ ಆಲೋಚನಾ ಶಕ್ತಿಗೆ ಎಷ್ಟು ಪವರ್ ಇದೆ ಅನ್ನೋದು ಇವ್ರನ್ನೆಲ್ಲ ಕಣ್ಣಾರೆ ನೋಡಿದಾಗ ಗೊತ್ತಾಗುತ್ತೆ. ನಿಜವಾದ ಮೌನ ಅಂತಂದ್ರೆ ಎಲ್ಲವೂ ಶೂನ್ಯ ಸ್ಥಿತಿಗೆ ಸೇರೋದು ನಿಜವಾದ ಮೌನಕ್ಕೆ ಒಂದು ಪ್ರತೀಕ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನಮ್ಗೆಲ್ಲ ಅದೇ ಇವಾಗ ಹೇಳಿದ್ರಲ್ಲ, ಪತ್ರಿ ಸರ್ ಕೂಡ ಮೌನವನ್ನ ಆಚರಣೆ ಮಾಡಿದ್ರು. ಮತ್ತೆ ಮಹಾತ್ಮ ಗಾಂಧೀಜಿಯವರನ್ನ ಕೂಡ ನಾವು ಎಕ್ಸಾಂಪಲ್ ತಗೋಬಹುದು. ಅವರು ವಾರಕ್ಕೊಂದು ದಿನ ನಿರಾಹಾರ ಮತ್ತೆ ಮೌನ ಎರಡವನ್ನ ಮಾಡಿದ್ರು. ಇಲ್ಲಿ ಪತ್ರಿ ಸರ್ PSSM ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಮೂಮೆಂಟ್ ಅಂತ ಇಲ್ಲಿ ಪಿರಮಿಡ್ ಚಳುವಳಿಯನ್ನ ಇಲ್ಲಿ ಶುರು ಮಾಡಿದ್ರು. ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಚಳವಳಿಯನ್ನ ಶುರು ಮಾಡಿದ್ರು. ಅಂದ್ರೆ ಒಂದು ಆಂದೋಲನವನ್ನ ತರುವಂತ ಶಕ್ತಿ ಮೌನಕ್ಕೆ ಇದೆ ಅಂತ ಲೆಕ್ಕ ಆಗುತ್ತೆ. ಸೊ ನಾವು ಯಾವ್ದನ್ನ ಆಚರಣೆ ಮಾಡ್ಬೇಕು, ಯಾವ್ದನ್ನ ಆಚರಣೆ ಮಾಡ್ಬಾರ್ದು ಅನ್ನೋದನ್ನ ನಮ್ಮ ಅರಿವಿಗೆ ಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ಇನ್ನೂ ಹೇಳ್ತಾ ಹೋಗ್ಬೇಕು ಅಂದ್ರೆ, ಮೌನದಲ್ಲಿದ್ದಾಗ ನಮ್ಮ ಹೇಳದ್ನೆಲ್ಲ ಇದಕ್ಕೂ ಮುಂಚೆ ಫ್ರೆಂಡ್ಸ್ ಹೇಳ್ತಾ ಇದ್ರು ಅಂತಂದ್ಬಿಟ್ಟು, ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನ ನಮ್ಮ ಒಂದು ಆತ್ಮ ಸ್ಥಿತಿಯಾಗ್ಲಿ, ನಮ್ಮ ದೇಹ ಸ್ಥಿತಿಯಾಗ್ಲಿ, ಒಂದು ಸಾಂಸಾರಿಕವಾಗ್ಲಿ, ಸಾಮಾಜಿಕವಾಗ್ಲಿ, ಆರ್ಥಿಕವಾಗ್ಲಿ, ಯಾವ ಒಂದು ಅಂದ್ರೆ ಪರಿಪೂರ್ಣವಾದ ನಮ್ಮ ಬಗ್ಗೆ ನಾವು ಅರಿವು ಬೇಕು ಅಂದ್ರೆ ಮೌನ ಬೇಕೇ ಬೇಕು. ಈ ಮೌನ ಇಲ್ಲಂದ್ರೆ ಸದಾ ಬಾಹ್ಯವಾಗಿ ಇರಿದಾಗ ಅದರ ಅನುಭೂತಿ ನಮಗ್ ಬರೋದಿಲ್ಲ. ಈ ಮೌನ ಮಾನಸಿಕ ಮೌನ ಆಗುತ್ತೆ ಧ್ಯಾನದಲ್ಲಿ. ಆ ಮಾನಸಿಕ ಮೌನವಾದಾಗ ನಮ್ಮಲ್ಲಿ ಏನೇನ್ ಬದಲಾವಣೆ ಆಗುತ್ತೆ. ಮತ್ತೆ ಇನ್ನೂ ಒಂದ್ ಹೇಳ್ಬೋದು, ಮಧ್ಯಮ ಮಾರ್ಗ ಅಂತ ಪತ್ರಿ ಸರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ.
ಈ ಮೌನವನ್ನ ಹೇಗೆ ಆಚರಣೆ ಮಾಡ್ಬೇಕು, ಏತಕ್ಕೆ ಆಚರಣೆ ಮಾಡ್ಬೇಕು ಅಂದ್ರೆ ಹೆಲ್ತಿಯಾಗಿ ಆಚರಣೆ ಮಾಡ್ಬೇಕು. ಯಾವುದೋ ಒಂದು ಕೊರತೆ, ಯಾರೋ ಮೇಲೆ ಮಿಸ್, ಏನೋ ಒಂದು ಅಭಾವ, ಮತ್ತೆ ಯಾವುದು ನನಗೆ ಈ ಒಂದು ಲೋಕ, ಈ ಒಂದು ಸಾಂಸಾರಿಕ ಜೀವನದಲ್ಲಿ ನಮ್ಗೆ ಯಾವುದೇ ಒಂದು ಸ್ಥಾನಮಾನ ಇಲ್ಲ, ನಮ್ಮಲ್ಲಿ ಅಭಾವದ ಅನುಭೂತಿಯಿಂದ ಮೌನವನ್ನ ಆಚರಣೆ ಮಾಡಬಾರ್ದು. ನಮ್ಮ ಈ ವೈಯಕ್ತಿಕ ಅಂದ್ರೆ ನಮ್ಮ ಪರ್ಸನಲ್ ಐಡೆಂಟಿಫಿಕೇಶನ್, ಈ ದೇಹದ ಐಡೆಂಟಿಫಿಕೇಶನ್ ಆಗ್ಲಿ, ಇದು ಎಲ್ಲವನ್ನ ಐಡೆಂಟಿಫಿಕೇಶನ್ಗೋಸ್ಕರ ನಾವು ಮೌನವನ್ನ ಆಚರಣೆ ಮಾಡಬಾರ್ದು. ಮತ್ತೆ ಅತಿಯಾದ ಮೌನವೂ ಕೂಡ ಒಳ್ಳೆಯದಲ್ಲ ಸ್ನೇಹಿತರೆ. ಪತ್ರಿ ಸರ್ ನಮ್ಗೆ ಎಷ್ಟೊಂದ್ ಸರ್ತಿ, ಯಾಕಂದ್ರೆ ನಾವ್ ಎಷ್ಟೊಂದ್ ಕನ್ಫ್ಯೂಷನ್ಸ್ ಇಟ್ಕೊಂಡು ಆಧ್ಯಾತ್ಮಿಕತೆಗೆ ಬರ್ತೀವಿ. ಸೊ ಪತ್ರಿ ಸರ್ ಒಂದ್ ಸರ್ತಿ ಹೇಳಿದ್ರು, ಅನ್ಯಾಯವನ್ನ ಸಹಿಸ್ಕೊಳ್ಳೋದು ಕೂಡ, ಅದು ಕೂಡ ಹಿಂಸೆ, ಅಧರ್ಮ ಅಂತ ನಮ್ಗೆ ಹೇಳ್ತಾ ಇದ್ರು. ಸೊ ನಾವು ಅತಿಯಾಗಿ ಮೌನವನ್ನ ಆಚರಣೆ ಮಾಡಿ ನಮಗೆ ನಾವು ಹಿಂಸೆಯನ್ನ ಕೊಟ್ಕೊಳ್ಳೋದು ಕೂಡ ಒಳ್ಳೆಯದಿಲ್ಲ. ಯಾವುದೇ ಏನು ಅನಾಚಾರ ಮಾಡೋದು, ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡೋದಕ್ಕಿಂತ ಆ ಮಾಡೋದನ್ನ ಅನುಭವಿಸ್ಕೊಂಡು ಸುಮ್ಮನೆ ಇರೋದು ಕೂಡ ದೊಡ್ಡ ಅಪರಾಧ ಅಂತ ಪತ್ರಿ ಸರ್ ಹೇಳ್ತಾ ಇದ್ರು. ಸೊ ಅಲ್ಲಿ ಕೂಡ ನಮ್ಮ ಒಂದು ಧ್ವನಿಯನ್ನ ಮೇಲೆ ತಗೊಳ್ಳೇಬೇಕಾಗತ್ತೆ. ಧ್ವನಿಯನ್ನ ಯಾವ ಟೈಮಲ್ಲಿ ಹೇಳ್ಬೇಕು, ಯಾವ ಟೈಮಲ್ಲಿ ಹೇಳ್ಬಾರ್ದು ಅನ್ನೋದನ್ನ ಕೂಡ ನಾವು ಮಾಡ್ಬೇಕಾಗುತ್ತೆ. ಅತಿಯಾಗಿ ಏಡಿತನವನ್ನ ತೋರ್ಸೋದು, ಮಾತಾಡದೆ ಇರೋದು, ಅದು ಕೂಡ ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಪ್ರತೀಕ ಆಗುತ್ತೆ. ನಮ್ಮ ಒಂದು ಬಿಹೇವಿಯರ್, ಮೌನಕ್ಕೆ ಇರುವಂತ, ನಾನು ಎಷ್ಟೊಂದ್ ಸರ್ತಿ ಪತ್ರಿ ಸರ್ ಜೊತೆ ಇದ್ದಾಗ ಎಷ್ಟೊಂದ್ ಜನ ಅಂದ್ರೆ ಇಂಟರ್ ಗ್ಯಾಲಕ್ಟಿಕ್ ಇದಾಗ್ತಾ ಇತ್ತು, PSSM ಗ್ಲೋಬಲ್ ಆಗ್ತಾ ಇತ್ತಲ್ಲ, ಗ್ಲೋಬಲ್ ಒಂದು ಕಾನ್ಫರೆನ್ಸ್ ಗಳು ಆಗ್ತಾ ಇತ್ತಲ್ಲ, ಅವಾಗ ಎಷ್ಟೊಂದ್ ಜನ ಮಾಸ್ಟರ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪಿರಿಚುವಲ್ ಸೈಂಟಿಸ್ಟ್ ಗಳು ಅಲ್ಲಿ ಬರ್ತಾ ಇದ್ರು. ಸೊ ಪತ್ರಿ ಸರ್ ಜೊತೆ ನಾವ್ ಇರ್ತಾ ಇದ್ದಾಗ, ಅವರೊಟ್ಟಿಗೆ ಇದ್ದಾಗ ಅವ್ರು ಪತ್ರಿ ಸರ್ ಮಾತು ತುಂಬಾ ಕಡಿಮೆ ಆಡೋರು, ಎಲ್ಲವೂ ಒಂದು ಸೈಗಲ್ ಕೈಯಿಂದ ಇದರಿಂದ ಮಾಡಿ ತೋರಿಸ್ತಾ ಇದ್ರು. ಪ್ಲಸ್ ಅವರೊಟ್ಟಿಗೆ ಹೇಗಿರ್ಬೇಕು ಮೌನವಾಗಿ ಅನ್ನೋದನ್ನ ಕೂಡ ನಾವ್ ಅಲ್ಲಿ ಕಲ್ತ್ಕೊಂಡ್ವಿ. ಅಂದ್ರೆ ಅವ್ರ ಬಾಯಿಂದ ನಮ್ಗೇನು ಹೇಳ್ತಿರ್ಲಿಲ್ಲ, ಅವರ ಆಚರಣೆಯನ್ನ ನೋಡಿ ನಾವು ಕಲಿತಾ ಇದ್ವಿ ಸ್ನೇಹಿತರೆ. ಸೊ ಇದು ಮೌನ. ಮತ್ತೆ ಆ ನಮ್ಮ ಎನರ್ಜಿಯನ್ನ ಹೇಗೆ ಸೇವ್ ಮಾಡ್ಕೋಬೇಕು, ಪ್ರತಿಯೊಂದು ಶಬ್ದಕ್ಕೂ, ಪ್ರತಿಯೊಂದು ಸ್ವರಕ್ಕೂ, ಪ್ರತಿಯೊಂದು ಅಕ್ಷರಕ್ಕೂ ಅದರದೇ ಆದಂತ ಶಕ್ತಿ ಇದೆ, ಪ್ರಕಂಪನ ಇದೆ, ಅದರದೇ ಆದಂತ ತರಂಗಗಳಿದೆ. ಈ ಒಂದು ತರಂಗ, ಈ ಶಕ್ತಿ, ಇದೆಲ್ಲವನ್ನ ನಾವು ಸೇವ್ ಮಾಡ್ಕೋಬೇಕಾಗುತ್ತೆ. ನಮಗೆ ಗೊತ್ತಿದ್ದಾಗ ಮಾತ್ರನೇ ಬಾಯಿ ಬಿಟ್ಟು ಮಾತಾಡ್ಬೇಕು, ಇಲ್ಲ ಮೌನಿಯಾಗಿರ್ಬೇಕು. ಇನ್ನೂ ಒಂದ್ ಹೇಳ್ತಾರೆ ಪತ್ರಿ ಸರ್, ನೀನು ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ನಿನ್ನ ಭಾಷೆ ಆಗ್ಲಿ, ನಿನ್ನ ಒಂದು ಮೆಸೇಜು ಪಬ್ಲಿಕ್ಗಾಗ್ಲಿ, ನಿನ್ನ ಮಾತನ್ನ ಕೇಳ್ತಾ ಇರುವಂತಹ ಒಂದು ವೀಕ್ಷಕರಿಗಾಗ್ಲಿ, ನಿನ್ನ ಎದುರುಗಡೆ ಇರುವಂತ ಒಂದು ವ್ಯಕ್ತಿ ಪ್ರಭಾವಿತರಾಗ್ಬೇಕು ಅಂತಂದ್ರೆ ಮೊದಲು ನೀನು ಗುಡ್ ಲಿಸನರ್ ಆಗ್ಬೇಕು. ಎದುರುಗಡೆ ಯಾರೇ ಏನೇ ಒಂದು ವಿಷಯವನ್ನ ಹೇಳ್ತಾ ಇರ್ಲಿ, ನಮಗೆ ಆ ವಿಷಯ ಗೊತ್ತಿದ್ರು ಕೂಡ ನಾವು ಮೊದಲಿಗರು, ಅದು ಹೊಸದಾಗಿ ಕೇಳ್ತಾ ಇದ್ದೀವಿ ಅನ್ನೋ ತರ ಕೇಳಿದಾಗ ನಮ್ಮ ಭಾಷೆ, ನಮ್ಮ ಒಂದು ಭಾಷೆಯ ವೈಖರಿ ಎಲ್ಲವೂ ಎಫೆಕ್ಟಿವ್ ಆಗಿರುತ್ತೆ. ಎಲ್ಲ ಅವ್ರು ಏನೋ ಹೇಳ್ತಾ ಇರ್ತಾರೆ, ನಮ್ಗೊಂಚೂರು ಗೊತ್ತಿರುತ್ತೆ, ಗೊತ್ತಿದ್ದಾಗ ಓ ಹೌದು ನನ್ಗೂ ಗೊತ್ತು ಅಂತ ನಮ್ಮ ಮೂಗು ತೂರ್ಸೋದು ತುಂಬಾ ತಪ್ಪಿಸ್ತದೆ. ಇದೆಲ್ಲ ಒಂದು ಕಾಮನ್ ಸೆನ್ಸ್ ಕೆಳಗಡೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ಮಾತು, ಮೌನ ಎರಡನ್ನ ಬ್ಯಾಲೆನ್ಸ್ ಮಾಡ್ಲೇಬೇಕ. ಹೇಳದ್ನಲ್ಲ, ಜಾಸ್ತಿ ಮಾತಾಡೋದ್ ಬೇಡ ಹೇಳ್ತಾರಲ್ಲ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಸೊ ಮುತ್ತುಗಿಂತ ಮುತ್ತು ಹೊಡೆದ್ರೆ ಅದ್ರ ಯೂಸ್ ಇಲ್ದೆ ಹೋಗುತ್ತೆ. ಅದೇ ತರ ಬಾಯಿಗೆ ಬಂದಿದ್ದೆಲ್ಲ ನಾವ್ ಮಾತಾಡದ್ವಿ ಅಂದ್ರೆ ನಮ್ಮಲ್ಲಿರುವಂತ ಶಕ್ತಿಯನ್ನ ನಾವು ಕಡಿಮೆ ಮಾಡ್ಕೊಳ್ತೀವಿ. ಸೊ ಯಾವ್ದಕ್ಕೆ ಅಗಾಧವಾದ ಆ ಪ್ರಾಣ ಶಕ್ತಿಯನ್ನ ನಾವು ಏನೇನಕ್ಕೆ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮಲ್ಲಿ ಅರಿವಿರ್ಬೇಕು. ಅಂದ್ರೆ ನಿರಂತರವಾಗಿ ಜಾಗೃತ ಅವಸ್ಥೆಯಲ್ಲಿ ನಾವು ಜೀವನವನ್ನ ಮಾಡೋದಕ್ಕೆ ನಮ್ಗೆ ಮೌನದ ಅತ್ಯಗತ್ಯತೆ ಇದೆ ಸ್ನೇಹಿತರೆ. ಇನ್ನೂ ಒಂದು ಮೌನದ ಒಂದು ಅತಿರೇಕ ಅಂತಾನು ಹೇಳ್ಬೋದು. ಏನು ಅಂತಂದ್ರೆ ಒಂದು ಸುಪ್ರೀಂ ಸ್ಟೇಜ್ ಅಂತ ಹೇಳ್ಬೋದು. ಈ ಮೌನದಿಂದ ಏನೇನನ್ನ ಕಲಿತೀವಿ ಅಂತಂದ್ರೆ, ನಾನು ಹೇಳದ್ನಲ್ಲ,
ಕ್ರಿಯೇಟಿವಿಟಿ, ನಮ್ಮಲ್ಲಿ ಕ್ರಿಯೇಟಿವಿಟಿ, ಸೃಜನಾತ್ಮಕತೆ ಬೇಕು ಅಂದ್ರೆ ಈ ಬಾಹ್ಯದೆಲ್ಲ ಕಟ್ ಆಗ್ಬೇಕು. ಮಾತು, ಆಲೋಚನೆ, ಭಾವನೆ ಮತ್ತೆ ಆ ಪದಗಳು, ಏನೇನು ನಾವು ಉಚ್ಚರಿಸ್ತೀವಿ, ಯಾವ ಯಾವ ಎಮೋಷನ್ಸ್ ಇಂದ ಆ ಉಚ್ಚಾರಣೆ ಮಾಡ್ತೀವಿ, ಅವೆಲ್ಲವೂ ಕಟ್ಟಾದಾಗ, ಬಾಹ್ಯವಾಗಿ ಕಟ್ಟಾದಾಗ ಆಂತರಿಕವಾಗಿ ನಮ್ಮ ಅಂತರದೊಳಗೆ, ನಮ್ಮ ಅಂತರಾತ್ಮದೊಂದಿಗೆ ನಮ್ಮ ಒಂದು ಸ್ವಸ್ವರೂಪಕ್ಕೆ ಅನುಸಂಧಾನ ಆಗ್ಬೇಕು ಅಂದ್ರೆ ಮೌನದಿಂದ ಮಾತ್ರ ಸಾಧ್ಯ. ಬಾಹ್ಯವಾಗಿ ಎಲ್ಲವನ್ನ ಕಟ್ ಮಾಡಿ ನಮ್ಮೊಂದಿಗೆ ನಾವು ಒಂದು ಆತ್ಮ ಸಂತೃಪ್ತಿ ಎನ್ಬಹುದು ಬ್ಲಿಸ್ಫುಲ್ ಸ್ಟೇಜ್ ಅಂತ ಹೇಳ್ಬೋದು. ಆ ಬ್ಲಿಸ್ಫುಲ್ ಸ್ಟೇಜ್ ಅಲ್ಲಿ ಇರಬೇಕು ಅಂದ್ರೆ ಬಾಹ್ಯ ಮೌನ, ಆಂತರಿಕ ಮೌನ ಎರಡವೂ ಬೇಕಾಗುತ್ತೆ. ಒಂದು ಸರ್ತಿ ಆಲೋಚನೆ ಮಾಡಿ ನೋಡೋಣ, ನಾವು ಧ್ಯಾನದಲ್ಲಿ ಏನಾದ್ರೂ ಊಹಿಸ್ಕೊಳಕ್ಕೆ ಸಾಧ್ಯನಾ? ನಮ್ಮ ಆಲೋಚನೆಗಳಿಂದ ಧ್ಯಾನದಲ್ಲಿ ನಾವು ಒಂದು ಸರ್ತಿ ಇಲ್ಲ, ಇವ್ರು ಹೊಸಬ್ರಿಗೆ ಅನ್ಸುತ್ತೆ, ನೀನು ಅವ್ರ ಧ್ಯಾನದಲ್ಲಿ ಕೂತ್ಕೊಂಡು ಊಹೆ ಮಾಡ್ಕೊಂಡು ಬೇರೆಯವ್ರಿಗೆ ಹೇಳ್ತಾ ಇದ್ದಾರೇನೋ ಅಂತ ಅನ್ಕೊಳ್ತಾರೆ. ಅದು 100% ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನಮಗೆ ತಿಳಿದೇ ಇಲ್ದಿರುವಂತಹ ಒಂದು ಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ. ಅದು ಯಾವಾಗ ನಮ್ಮ ಮನಸ್ಸನ್ನ ಶೂನ್ಯ ಮಾಡ್ಕೊಂಡ. ಬಾಹ್ಯ ಮೌನ, ಆಂತರಿಕ ಮೌನ ಎರಡನ್ನ ಆಚರಣೆ ಮಾಡಿದಾಗ ನಮಗೆ ನಾವು ಕನೆಕ್ಟ್ ಆಗ್ತೀವಿ. ಫಸ್ಟ್ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿರೋದು ಪಿಂಡಾಂಡದಲ್ಲಿದೆ ಅಂತ ಹೇಳ್ತಾರಲ್ಲ ನಮ್ಮ ಋಷಿ ಮುನಿಗಳು. ಅವ್ರಿಗೆ ಎಷ್ಟು ಮಹಾನ್ ವಿದ್ಯಾವಂತರು, ಮಹಾನ್ ಮಹರ್ಷಿಗಳು ಅವರು. ಸೊ ಅಂದ್ರೆ ನಮ್ಮೊಳಗೆ ಇರುವಂತ ನಮ್ಮ ತೀಶಕ್ತಿ, ನಮ್ಮ ಒಂದು ಆತ್ಮಕ್ಕೆ ಅನುಸಂಧಾನವಾದಾಗ, ಆಂತರಿಕ ಮೌನವನ್ನ ಮಾಡಿದಾಗ, ಶೂನ್ಯ ಸ್ಥಿತಿಗೆ ಸೇರ್ಕೊಂಡಾಗ ಮಾತ್ರನೇ ಸ್ನೇಹಿತರೆ ನಾವು ಬೇರೆ ಲೋಕಕ್ಕೆ ಕನೆಕ್ಟ್ ಆಗೋದು, ಬೇರೆ ಒಂದು ಹಾಸ್ಟೆಲ್ ಮಾಸ್ಟರ್ಸ್ಗೆ ಕನೆಕ್ಟ್ ಆಗೋದು, ಬೇರೆಯವರ ಒಂದು ಸತ್ಪುರುಷರ ಒಂದು ಸಾನ್ನಿಧ್ಯವಾದ ಅನುಭೂತಿ ಆಗ್ಲಿ, ಮತ್ತೆ ಅವರ ಒಂದು ಕ್ಲಿಯರ್ ವಾಯ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಕೇಳ್ಪಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ 100% ಅದಾಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಎಷ್ಟೊಂದ್ ಸರ್ತಿ ನನ್ನ ಒಂದು ಝೂಮ್ ಸೆಷನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೆಲ್ಲ ನಾನು ಕನೆಕ್ಟ್ ಆಗೇ ಹೇಳ್ತಾ ಇದ್ದೆ. ಎಷ್ಟೊಂದ್ ಸರ್ತಿ ನನ್ ಕ್ಲಾಸಿಗೆ ಬರೋರು, ಮೇಡಮ್ ಗೈಡೆಡ್ ಮೆಡಿಟೇಷನ್ ಮಾಡಿಸಿ ಅಂತ ಕೇಳೋರು. 100% ನಾನು ಏನಾದ್ರೂ ಪ್ರಯತ್ನ ಮಾಡಕ್ ಹೋದ್ರೆ ಅಲ್ಲಿ ಆಗ್ತಾನೆ ಇರ್ಲಿಲ್ಲ, ಬಾಯಿ ಬೀಗ ಆಗೋಗ್ತಾ ಇತ್ತು, ಒಂದು ವರ್ಡ್ ಬಾಯಿಂದ ಈಚೆ ಬರಕ್ ಆಗ್ತಿರ್ಲಿಲ್ಲ. ನನಗೆ ನಾನು ಶೂನ್ಯ ಸ್ಥಿತಿಗೆ ಹೋದಾಗ ಮಾತ್ರ ಇವೆಲ್ಲವೂ ಆಗೋದಕ್ಕೆ ಸಾಧ್ಯ. ಇವಾಗ ನಾವು ಶೂನ್ಯ ಸ್ಥಿತಿಗೆ ಹೋದ್ರೆ ಏನೇನ್ ಹೇಳಿದ್ವಿ? ಕ್ಲಿಯರ್ ವಾಯ್ಸ್, ಕ್ಲಿಯರ್ ವಿಷನ್, ಕ್ಲಿಯರ್ ಇನ್ಟ್ಯೂಷನ್, ಕ್ಲಿಯರ್ ಸ್ಮೆಲ್. ಅಂದ್ರೆ ಯಾವ್ದಾದ್ರು ಒಂದು ಮಾಸ್ಟರ್ಸ್ ನಮ್ಮ ನಾವಿರುವಂತ ಜಾಗಕ್ಕೆ ಬಂದು ಕನೆಕ್ಟ್ ಆದಾಗ ಅವರದೇ ಆದಂತ ಒಂದು ಸುಗಂಧವನ್ನ ನಾವು ಆಸ್ವಾದಿಸ್ಬೋದು. ಸೊ ಅವರಿಂದ ಎಷ್ಟೊಂದು ಅಗಾಧವಾದ ಜ್ಞಾನವನ್ನ ತಗೊಂಡು ಇಡೀ ಭೂಮಂಡಲಕ್ಕೆ ಈ ಭೂಮಂಡಲಕ್ಕೆ ಹಂಚಿದಾಗ ವಿನೂತನವಾದ ಭೂಮಂಡಲ ತಯಾರಾಗುತ್ತೆ. ಸೊ ಇಲ್ಲಿ ಜಗತ್ತಿನ ಏಕತ್ವಕ್ಕೆ, ಎಲ್ಲ ಲೋಕದ ಏಕತ್ವಕ್ಕೆ ಶೂನ್ಯ ಮತ್ತೆ ಮೌನದ ಅತ್ಯಗತ್ಯತೆ ಇದೆ. ಸೊ ಬೇರೆ ಲೋಕದ ಒಂದು ಮೆಸೇಜಸ್ ಅನ್ನ ನಾವು ತಗೊಂಡು ಆ ಜ್ಞಾನವನ್ನ ನಮ್ಮ ಆಚರಣೆ, ಇವಾಗ ಥಾಮಸ್ ಆಲ್ವಾ ಎಡಿಸನ್ ಆಗ್ಬೋದು, ಸೈಂಟಿಸ್ಟ್ ಗಳೆಲ್ಲ ಎಲ್ಲಿ ಕನೆಕ್ಟ್ ಆದ್ರು? ತಮ್ಮೊಂದಿಗೆ ತಾವು ಕನೆಕ್ಟ್ ಆದಾಗ ಮಾತ್ರನೇ ಅದು ಅವರ ಒಂದು ಇನೋವೇಷನ್ ಅನ್ನೋದು ಈಚೆ ಬಂತು. ಸೊ ಅಂದ್ರೆ ಅವರ ಒಂದು ಮೆಸೇಜ್ ಸುಮ್ನೆ ಫ್ಲಾಶ್ ಆಗತ್ತೆ ಅವ್ರಿಗೆ. ಮೈಂಡ್ ಮೆಸೇಜ್ ಅಂತ ಹೇಳ್ತಾರೆ, ಅದಕ್ಕೆ ವರ್ಡ್ಸ್ ಇರೋದಿಲ್ಲ, ಸುಮ್ನೆ ಕನೆಕ್ಟ್ ಆಗ್ತಾರೆ. ಅದನ್ನ ಇಲ್ಲಿ ಭೂಮಿ ಮೇಲೆ ಅದನ್ನ ನಮ್ಮ ಒಂದು ಕಾರ್ಯ ಕೆಲಸದಲ್ಲಿ ಅದನ್ನ ಆಚರಣೆ ಮಾಡೋದಕ್ಕೆ ಒಂದು ಐಡಿಯಾಸ್ ಬರುತ್ತೆ ಈ ತರ. ಸೊ ನಾವ್ ಯಾವಾಗ ಅಗಾಧವಾದ ಶೂನ್ಯ ಸ್ಥಿತಿಗೆ ಸೇರ್ತೀವೋ ಸ್ನೇಹಿತರೆ, ಜಗತ್ತಿನ ಏಕತ್ವಕ್ಕೆ. ಇನ್ನೂ ಒಂದು ಹೇಳ್ತೀನಿ ಸ್ನೇಹಿತರ, ವಿಶೇಷವಾಗಿ ನಾವು ಭೂಮಂಡಲದಲ್ಲಿ ಜನ್ಮ ತಗೊಂಡಿದೀವಿ ಅಂತಂದ್ರೆ ನಾವು ಭೂಮಿಯನ್ನ ಒಂದು ಉತ್ಕೃಷ್ಟವಾದ ಸ್ಥಿತಿಗೆ ತಗೊಂಡ್ ಬರೋದಕ್ಕೆ ಈ ಮೌನದ ಅತ್ಯಗತ್ಯತೆ ಇದೆ. ಮತ್ತು ಬೇರೆ ಲೋಕಗಳಿಗೆ ನಮ್ಮ ಭೂಮಂಡಲದಿಂದ ಶಕ್ತಿಯನ್ನ ಕಳಿಸುವಂತ ಸಾಮರ್ಥ್ಯ ನಮಗೆ ಆ ಮೌನದಿಂದ ಬರುತ್ತೆ. ಅಂದ್ರೆ ಉತ್ಕೃಷ್ಟವಾದ ಒಂದು ಕಾರ್ಯಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೋಬಹುದು. ನಾನು ಇನ್ನೂ ಒಂದು ಹೇಳಿದೆ, ಮೌನಕ್ಕೆ ಕನೆಕ್ಟ್ ಆದಾಗ ಮಾತ್ರನೇ ನಮ್ಮ ಒಂದು ಜೀವನದ ಧ್ಯೇಯ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಲೈಫ್ ಪರ್ಪಸ್ ಏನು ಅಂತ ತಿಳ್ಕೊಂಡಾಗ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ. ಯೂನಿವರ್ಸ್ ಅಂದ್ರೆ ಪ್ರಕೃತಿ, ನಾವು ಒಂದು ಹೆಜ್ಜೆ ಮುಂದೆ ಇಟ್ರೆ ಪ್ರಕೃತಿ 10 ಹೆಜ್ಜೆ, 100 ಹೆಜ್ಜೆ, 1000 ಹೆಜ್ಜೆ ನಮ್ ಕಡೆ
ಹೆಜ್ಜೆ ಇಡುತ್ತೆ. ಅಂದ್ರೆ ನಮ್ಮಲ್ಲಿ ಆ ತವಕ ಬೇಕು, ನನ್ನ ಜನ್ಮದ ಸಾರ್ಥಕತೆಯನ್ನ ನಾನ್ ಮಾಡ್ಕೋಬೇಕು, ಇದೇ ಜನ್ಮದಲ್ಲಿ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇದ್ದಾಗ ಮಾತ್ರ ಇದೆಲ್ಲ ಸಾಧ್ಯ. ಇಂಥ ಒಳ್ಳೊಳ್ಳೆಯ ಒಂದು ಆಲೋಚನೆ ಭಾವನೆ ನಮ್ಮಲ್ಲಿ ಹುಟ್ಟಬೇಕು ಅಂತಂದ್ರೆ ಸ್ನೇಹಿತರೆ, ನಮ್ಮಲ್ಲಿ ಎಷ್ಟು ಮೌನವಾಗಿದ್ದು, ಎಷ್ಟು ಪ್ರೆಸೆಂಟ್ ಟೆನ್ಸ್, ಏನು ಪಾಸ್ಟ್ ಈಸ್ ಅಂದ್ರೆ ಪಾಸ್ಟ್ ಈಸ್ ಹಿಸ್ಟರಿ, ಫ್ಯೂಚರ್ ಇಸ್ ದ ಮಿಸ್ಟರಿ, ಪ್ರೆಸೆಂಟ್ ಇಸ್ ದ ಪ್ರೆಸೆಂಟ್ ಅಂತ ಹೇಳ್ತೀವಿ. ಈ ಒಂದು ಬಹುಮಾನದ ಒಂದು ಸ್ಥಿತಿ, ಬಹುಮಾನ ಡಿವೈನ್ ಮೊಮೆಂಟ್ ಅಂತ ಏನ್ ಹೇಳ್ತೀವಿ, ನಮ್ಮ ಹೃದಯಕ್ಕೆ ಕನೆಕ್ಟ್ ಆಗ್ಬೇಕು ಅಂದ್ರೆ ನಾವು ಬ್ರೀತಿಂಗ್ ಜೊತೆ ಇದ್ದಾಗ, ನಮ್ಮ ಹೃದಯದ ಒಂದು ಸ್ಥಿತಿಯಲ್ಲಿ ಇರ್ಬೇಕು ಅಂದ್ರೆ ನಮ್ಮ ಬ್ರೀತಿಂಗ್ ಒಂದಿಗೆ ಇದ್ದಾಗ ಅದನ್ನ ಡಿವೈನ್ ಮೂಮೆಂಟ್ ಅಂತ ಹೇಳ್ತೀವಿ. ನಮ್ಮ ಒಂದು ಪ್ರಾಸ್ತಾವಿಕ ಕ್ಷಣಗಳಲ್ಲಿ ನಾವಿರ್ಬೇಕು ಅಂತಂದ್ರೆ ಈ ಒಂದು ಉಸಿರಿನೊಂದಿಗೆ ಇದ್ದಾಗ, ಆ ಉಸಿರಿನೊಂದಿಗೆ ಇದ್ದಾಗ ಮಾತ್ರನೇ ನಾವು ನಿಜವಾದ ಮೌನದ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ. ಇಷ್ಟ ಹೇಳ್ತಾ ನನ್ನ ಈ ಜಗತ್ತಿನ ಏಕತ್ವಕ್ಕೆ ಕೆಲಸಕ್ಕೆ ನಾವೆಲ್ಲರೂ ಒಂದು ಕಂಕಣವನ್ನ ಕಟ್ಕೊಳ್ಳೋಣ. ಈ ಎಲ್ಲ ಲೋಕಗಳು ಉತ್ಕೃಷ್ಟವಾದ ಲೋಕಗಳು ಹೇಗಿದೆ, ಉನ್ನತವಾದ ಲೋಕಗಳು ಇದೆ, ಆ ತರ ನಮ್ಮ ಭೂಮಾತೆಯನ್ನ ನಿರ್ಮಾಣ ಮಾಡೋದಕ್ಕೆ ಪ್ರತಿಯೊಬ್ಬರು ತಮ್ಮಲ್ಲಿ ತಾವು ಬದಲಾವಣೆಯನ್ನ ತಗೊಂಡ್ ಬರ್ತಾ ಜ್ಞಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ಗೆ ಮೌನದ ಮಹತ್ವ ತುಂಬಾ ಇದೆ. ನಾವು ಆಚರಣೆ ಮಾಡ್ಕೊಂಡೇ ಬೇಕಾಗಿದೆ ಸ್ನೇಹಿತರೆ. ಇದು ಇಷ್ಟು ಉತ್ಕೃಷ್ಟವಾದ ಒಂದು ಸ್ಥಿತಿಗೆ ಸೇರ್ಬೇಕು ಅಂದ್ರೆ ಮೌನದ ಆಚರಣೆ ಬೇಕು. ಪೂರ್ತಿ ದಿನ ಮೌನವನ್ನ ಮಾಡಕ್ ಆಗ್ತಿದ್ರು ಅಟ್ಲೀಸ್ಟ್ ಇಂತಿಂತ ಟೈಮ್ ಇಂತಿಂತದನ್ನ ನಾವು ಮಾಡೋಣ ಅಂತ ಹೇಳ್ತಾ, ಈ ಒಂದು ನನಗೆ ಅವಕಾಶವನ್ನ ಕೊಟ್ಟಿರುವಂತ PMC ಪ್ರೇಕ್ಷಕರಿಗೆ ಮತ್ತು PMC ಯ ಒಂದು ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಇದೊಂದು ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮತ್ತೆ ನಿಮ್ಮೆಲ್ಲರ ಸಮಯವನ್ನ ಕೊಟ್ಟಿದ್ದೀರಾ, ಅದಕ್ಕೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.